ಅವ್ರು ಕೇರಮ್ ಸ್ಪೆಷಲಿಸ್ಟು, ನಂಗೆ ಹೇಳ್ಕೊಡ್ತಾ ಇದ್ರು. ಪ್ರೊಡಕ್ಷನ್ ಅದ್ರ ಪಡೆಗೆ ಅದು ನಡೀತೆ. ಮೇಡಮ್ ಬಂದ್ಮೇಲೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತೀನಿ ಅಂತ ಅದು ಅವ್ರು ದುಡ್ದು ಅವ್ರಿಗೆ ಅದಕ್ಕೂ ನಂಗೆ ಸಂಬಂಧ ಇಲ್ಲ. ನಾನು ದುಡ್ದು ಅದ್ರಲ್ಲಿ ನಾನು ಪ್ರೊಡಕ್ಷನ್ ಮಾಡ್ತೀನಿ. ಅವರು ನನಗೆ ಸಾಕು, ನಾನು ಮದುವೆ ಆದಮೇಲೆ ನನ್ನ ಪಾಡಿ ನಾನು ಕೆಲಸಕ್ಕೆ ಹೋಗ್ತೀನಿ, ನಾನು ಇನ್ಕಾಗ್ನಿಟೋ ಮೋಡ್ಗೆ ಹೊರಟೋಗ್ತೀನಿ, ನಿಮ್ಮ ಸವಾಸ ಬೇಡ ನನಗೆ, ಇದು ಯಾವುದಕ್ಕೂ ಬರಲ್ಲ ನಾನು ಅಂತ ಹೇಳ್ತಾಯಿದ್ರು ಬರ್ಬೇಕಾರೆ. ಅಂದರೆ ನನ್ನ ಜೊತೆ ಸೇರಿಕೊಂಡು ಅದು ಅಂದರೆ ಅದೊಂದು ಎಕ್ಸ್ಪೋಜರ್ ಅವ್ರ ಕೆಲ್ಸಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಭಯ ಅವ್ರಿಗೆ. ಹಾಗಾಗಿ ನನ್ನ ಕೆಲಸದಲ್ಲಿ ನಾನು ಅದ್ರ ಮತ್ತೆ ನಾನು ಅಲ್ಲಿ ಮಾಡ್ತಿದ್ದಂಗೆ ಮತ್ತೆ ನಾನು ಬೆಂಗಳೂರಲ್ಲಿ ಒಂದು ಸಪ್ರೇಟ್ ಮಾಡಬೇಕಾಗುತ್ತೆ. ಮತ್ತು ಅಭಿಮಾನಿಗಳಿಗೊಂದು ಸಪ್ರೇಟ್, ಇನ್ನಂದರೆ ನನ್ನ ಇಂಡಸ್ಟ್ರಿ ಫ್ರೆಂಡ್ಸ್ಗೆಲ್ಲ ಸಪ್ರೇಟಾಗಿ ಮಾಡಬೇಕಾಗುತ್ತೆ, ಅಭಿಮಾನಿಗಳಿಗೊಂದು ಸಪ್ರೇಟಾಗಿ ಮಾಡಬೇಕಾಗುತ್ತೆ, ಎಲ್ಲದೂ ಸಪ್ರೇಟಾಗಿ ಮಾಡಬೇಕಾಗುತ್ತೆ ಮತ್ತೆ. ಸೊ ಅದು ಒಂದು 4-5 ದಿನದ 4-5 ಈವೆಂಟ್ ಆಗಿಬಿಡುತ್ತೆ. ಅದಕ್ಕೆ ಒಟ್ಟಿಗೆ ಒಂದೇ ಕಡೆ ನಮ್ಮ ಮೈಸೂರಲ್ಲಿ ಆಗೋಣ ಅಂತ. ಎಲ್ಲ ಖುಷಿಯಾಗಿದ್ದಾರೆ ಎಲ್ಲ. ಥ್ಯಾಂಕ್ ಯು. ದಯವಿಟ್ಟು ಬನ್ನಿ ಎಲ್ಲರೂ ಮದುವೆಗೆ. ಸೊ ಅದೇ ನಾನು ಕರೆಯೋಕೆ ಹೋದೆ ಅಷ್ಟಲ್ಲ, ಅವರು ಹೇಳ್ತಾರೆ ದಯವಿಟ್ಟು ಮದುವೆಗೆ ಎಲ್ಲರೂ ಬನ್ನಿ, ನಿಮ್ಮನ್ನೆಲ್ಲ ಇಲ್ಲೇ ಪರ್ಸ್ನಲಾಗಿ ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ತಪ್ಪದೆ ಬನ್ನಿ. ಆ್ಯಂಡ್ ಅಭಿಮಾನಿಗಳಿಗೂ ಅಷ್ಟೇ, ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಮೆಸೇಜ್ಗಳು ನೋಡ್ತಾ ಇದ್ದೆ, ಕಮೆಂಟ್ಸಲ್ಲಿ ಎಲ್ಲ ನಮ್ಮನ್ನು ಕರೆಯಲ್ವಾ ಅಂತ. ನಾನು ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡ್ಸಲ್ಲಿ ಮದುವೆ ಆಗ್ತಿರೋದೇ ನೀವೆಲ್ಲರೂ ಮದುವೆಗೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ, ನೀವೆಲ್ಲರೂ ಬರ್ತೀರಾ, ನೀವು ಬಂದು ಆಶೀರ್ವಾದ ಮಾಡಲಿ ಅಂತಾನೆ. ಡೆಫಿನೆಟ್ಲಿ ನಿಮಗೆ ಅಂತಲೇ ವ್ಯವಸ್ಥೆ ಇದೆ, ಅಭಿಮಾನಿಗಳಿಗೆ ಬನ್ನಿ, ಆಶೀರ್ವಾದ ಮಾಡಿ, ಊಟ ಮಾಡಿ, ಮದುವೆನ ಸೆಲೆಬ್ರೇಟ್ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ಅಭಿಮಾನಿಗಳಿಗೆ ಸ್ಪೆಷಲಾಗಿ ಮೆನ್ಷನ್ ಮಾಡ್ತಾಯಿದ್ದೀನಿ, ಮತ್ತು ವಿದ್ಯಾಪತಿ ದ್ವಾರ ಅಂತ ಇರುತ್ತೆ, ಅಲ್ಲಿಂದ ಬಂದು ನೀವು ಎಂಟ್ರಾದರೆ ನಿಮಗಾಗಿನೇ ಎಲ್ಲ ವ್ಯವಸ್ಥೆಗಳಿರುತ್ತೆ. ಮದುವೆನ ವಿಟ್ನೆಸ್ ಮಾಡಿಕೊಂಡು ಬ್ಲೆಸ್ ಮಾಡಿ ಊಟ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಎಲ್ಲರೂ ಇವಾಗ ಇಲ್ಲೇ ನಮ್ಮ ಹರ್ಷ, ಚಂದು, ಈಗ ನಮ್ಮ ಧ್ರುವನೂ ಒಳ್ಳೆ ಫ್ರೆಂಡ್ ಈವೆಂಟ್ ಮಾಡ್ತಿರೋದು. ಆ್ಯಂಡ್ ಅರುಣ್ ಸಾಗರ್ ಅವರು, ನಿಶ್ಚಯ, ಅರ್ಜುನ್, ಅಂದರೆ ದೊಡ್ಡ ಫ್ರೆಂಡ್ ಲಿಸ್ಟೇ ಇದೆ. ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಈಗ ನಮ್ಮ ನಾಗಭೂಷಣ್, ಈಗ ನಾನು ಎಲ್ರಿಗೂ ಪರ್ಸ್ನಲ್ ಹೋಗಿ ಇನ್ನೂ ಇನ್ವೈಟ್ ಮಾಡೋಕ್ಕಾಗಲಿಲ್ಲ, ನಾಗಭೂಷಣ್ ವಿನ್ಶಂಕರ್ ಹೋಗಿ ಎಲ್ಲ ಕಡೆ ಇನ್ವೈಟ್ ಮಾಡಿದ್ರು. ಅಂತ ಎಲ್ಲರೂ ಟೀಮ್ ಮಾಡಿಕೊಂಡು ಎಲ್ಲರೂ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈಗ ಫ್ರೆಂಡ್ಸ್ ಎಲ್ಲ ಇಲ್ಲ ಅಂದರೆ ಬಹಳ ಕಷ್ಟ ಆಗೋದು. ಎಲ್ಲರೂ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ.